ಸೊ ನಮಸ್ತೆ, ನಾನು ನಿಮ್ಮ ಮನು ಮಾತಾಡೋದು, ಮಿಸ್ಟರ್ ಡೂಡ್. ಸೊ ನಾನು ಇಷ್ಟು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನಿಂದ ಕ್ಷಮೆ ಇರಲಿ. ಯಾಕೆ ಅಂತಂದರೆ ನಾನು ಸ್ಟೇಷನ್ ಹೋಗಿರೋ ಕಾರಣ ಸೊ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ರೆಗ್ಯುಲರಾಗಿ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಡೈಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಏನೋ ಒಂಥರ ಮುಜುಗರ ಆಗಿ ಸೊ ನಾನು ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ನನ್ನಿಂದ ಕ್ಷಮೆ ಇರಲಿ. ಮಾಡಿರೋದು 2 ವೀಡಿಯೋನೇ, ಬಟ್ ಆದರೂ ಏನೋ ಒಂದು ಕನ್ಸಿಸ್ಟೆನ್ಸ್ ಆಗಿ ಮಾಡಬೇಕು ಅನ್ನೋ ಒಂದು ಹಠ ಅಷ್ಟೇ. ಇಲ್ಲ ಮಾಡ್ತೀನಿ ಕೂಡ. ಇನ್ಮೇಲೆ ವಿಡಿಯೋಸ್ ಡೈಲಿ ಬರುತ್ತೆ. ಐ ವಿಲ್ ಡೆಫಿನೆಟ್ಲಿ ಶೋರ್. ಇದ್ರ ಬಗ್ಗೆ ನಾನು ಡಿಸಿಷನ್ ತೊಗೊಂಡು ಮಾಡಬೇಕು ಅಂತಲೇ ನಾನು ಡಿಸೈಡ್ ಆಗಿದ್ದೀನಿ. ಬಟ್ ಇಷ್ಟು ದಿನ ಮಾಡದಿರೋ ಕಾರಣ ನಾನು ಬಂದು ತುಂಬ ದಿನ ಆದರೂ ಕೂಡ ಇಷ್ಟು ದಿನ ಆದಮೇಲೆ ಏನಕ್ಕೆ ಬಂದಿಲ್ಲ, ಏನಕ್ಕೆ ಮಾಡಲಿಲ್ಲ ವಿಡಿಯೋ ಅಂತಂದರೆ ಸೊ ಎಲ್ಲೋ ಒಂದು ಕಡೆ ಮುಜುಗರ ಮತ್ತು ಅದೇ ಕಾಡುತ್ತೆ. ಮಾಡಿರೋದೇ 2 ವಿಡಿಯೋ. ಸೊ ಹೇಗೆ ಜನ ತಗೋತಾರೆ, ಇಲ್ಲಾಂತಂದರೆ ಹೇಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡು. ಇವಾಗಲೂ ನಾನು ಮಾತಾಡಬೇಕಾದ್ರೆ ಆ ಕಡೆ ಈ ಕಡೆ ಏನೋ ನೋಡಬೇಕು, ಮಾತಾಡಬೇಕು ಅನಿಸುತ್ತೆ. ಕ್ಯಾಮ್ರಾ ಮುಂದೆ ಏನೋ ಒಂಥರ ಮುಜುಗರ ಆಗುತ್ತೆ. ಸೊ ಗೊತ್ತಿಲ್ಲ ಹೇಗೆ ಮಾತಾಡ್ತಿದ್ದೀನಿ ಏನು ಅಂತ. ಬಟ್ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಂಬಿಕೆ ಅಂತಂದರೆ ಇಟ್ಸ್ ಜೀವನದಲ್ಲಿ ನಾವು ಕೆಲವು ವ್ಯಕ್ತಿಗಳ ಮೇಲೆ ಇಡುವಂಥ ಒಂದು ಭರವಸೆ, ನಂಬಿಕೆ. ಅಂದರೆ ನಾವು ಯಾರನ್ನ ಪ್ರೀತಿಸ್ತೀವಿ, ಯಾರ ಜೊತೆ ಸ್ನೇಹ ಮಾಡ್ತೀವಿ, ಯಾರ ಜೊತೆ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಮೀನ್ಸ್ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಲವ್, ಎನಿಥಿಂಗ್ ಏನಾದರೂ ಆಗಿರ್ಬೋದು. ಈ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ಈ ನಂಬಿಕೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ, ಯಾರಿಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರನ್ನಾದರೂ ಒಬ್ಬರನ್ನ ನಂಬ್ತೀವಿ ಅಂದರೆ ಏನಕ್ಕೋಸ್ಕರ ನಂಬ್ತೀವಿ, ಆ್ಯಂಡ್ ಅವ್ರಿಂದ ಟ್ರಸ್ಟ್ ಬ್ರೇಕ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ನಿಮ್ಮ ಹತ್ರ. ನಾನು ಹೇಳಬೇಕು ಅಂದರೆ ನನ್ನ ಅನುಭವದಲ್ಲಿ ನಾನು ಹೇಳಬೇಕು ಅಂದರೆ ಸಿನ್ಸ್ ನಾನು ಒಂದು 5 ಇಯರ್ಸಿಂದ ಈ ಒಂದು ಟ್ರಸ್ಟ್ ಅನ್ನೋ ಒಂದು ಟಾಪಿಕ್ನ ನನ್ನ ಜೀವನದಲ್ಲಿ ನಾನೇ ಎಷ್ಟೊಂದು ಸಲ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಏನಿದು ಟ್ರಸ್ಟು? ನಮ್ಮನ್ನು ಯಾರೋ ಒಬ್ಬರು ಟ್ರಸ್ಟ್ ಮಾಡ್ತಾರೆ ಅಂದರೆ ಏನಕ್ಕೆ ಮಾಡ್ತಾರೆ, ಮಾಡಲ್ಲ ಅಂದರೆ ಏನಕ್ಕೆ ಮಾಡಲ್ಲ. ಓಕೆ, ಮಾಡಲ್ಲ ಅಂತಂದರೆ ನಮ್ಮದೇನೋ ಫಾಲ್ಟ್ ಇರುತ್ತೆ. ಓಕೆ, ನಮ್ಮಿಂದ ಏನೋ ಮಿಸ್ಟೇಕ್ ಇರುತ್ತೆ. ಓಕೆ, ಐ ಕ್ಯಾನ್ ಅಗ್ರಿ. ಬಟ್ ಆದರೆ ಇವಾಗ ಮಾಡ್ತಾರೆ, ಈಗ ನಮ್ಮಿಂದ ಟ್ರಸ್ಟ್ ಇಟ್ಟಿದ್ದಾರೆ, ನಾವು ಅದನ್ನು ಮುರಿದು ಬಿಡ್ತೀವಿ ಅಥವಾ ನಾವೇನೋ ಗೊತ್ತಿಲ್ಲದೆ ಅದನ್ನು ಇದು ಮಾಡ್ತೀವಿ ಅಂದರೆ ಜನ ಒಪ್ಕೋತಾರ, ಅದನ್ನು ಒಪ್ಕೊಳ್ಳಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನನಗಾಗಿರೋ ಒಂದು ಫ್ಯೂ ಇಯರ್ಸ್ ಆಗೋ ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ವೆನ್ ಐ ಆಮ್ ಇನ್ ರಿಲೇಷನ್ಶಿಪ್ 2 ವರ್ಷದ ಹಿಂದೆ ನಾನಿದ್ದಾಗ ಟ್ರಸ್ಟ್ ಅನ್ನೋದು ಒಬ್ಬರ ಜೊತೆ ಆಗಿಲ್ಲ ಬ್ರೇಕು. ಅದು ಫ್ರೆಂಡ್ಶಿಪ್ ಅಲ್ಲಾಗಿರ್ಬೋದು, ರಿಲೇಷನ್ಸ್, ಫ್ಯಾಮಿಲಿ ರಿಲೇಷನ್ಸ್ ಆ್ಯಂಡ್ ಲವ್ ಎಲ್ಲದರಲ್ಲೂ ಆಗಿದೆ. ನನಗೂ ಲವ್ ಆಗಿದೆ, ನನಗೂ ಬ್ರೇಕಪ್ಸ್ ಆಗಿದೆ. ಸೊ ಈ ಥರ ಎಲ್ಲ ಆದಾಗ ಟ್ರಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಬ್ಬರು ನೀವು ಟ್ರಸ್ಟ್ ಮಾಡಿರ್ತೀರ, ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಒಂದು ಟ್ರಸ್ಟ್ ಇಟ್ಟಿರ್ತೀರ. ಅವ್ರಿಗೆ ಈ ಥರ ಮಾಡಲ್ಲ, ಈ ಥರ ಅಂದ್ಕೊಳ್ಳಲ್ಲ, ಈ ಥರ ನಮ್ಮನ್ನು ಆ ದೃಷ್ಟಿಲಿ ನೋಡಲ್ಲ ಅಂತ. ಸೊ ಅಲ್ಲಿ ಟ್ರಸ್ಟ್ ಬ್ರೇಕ್ ಆಗುತ್ತೆ. ಆಮೇಲೆ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಒಬ್ಬ 3ನೇ ವ್ಯಕ್ತಿ ಅಲ್ಲಿ ಇಂಟರ್ಫಿಯರ್ ಆದಾಗ ಅಲ್ಲಿ ಟ್ರಸ್ಟ್ ಅನ್ನೋದು ಬ್ರೇಕ್ ಆಗುತ್ತೆ. ಮೊದಲಾಗಿ 3ನೇ ವ್ಯಕ್ತಿ ಟ್ರಸ್ಟ್ ಬ್ರೇಕ್ ಮಾಡೋಕ್ಕೆ ಬರೋದೇ ನಾವು ಈಗ ರಿಲೇಷನ್ಶಿಪ್ಪಲ್ಲಿ ಕೂಡ ಇಬ್ಬರು ಚೆನ್ನಾಗಿರ್ತಾರೆ ಅಂತ ಅಂದರೂ ಕೂಡ ಅಲ್ಲಿ 3ನೇ ವ್ಯಕ್ತಿ ಬಂದ ಅಂತಂದರೆ ಅಲ್ಲಿ ಟ್ರಸ್ಟ್ ಇರಲ್ಲ. ಬಿಕಾಸ್ ನಮ್ಮಿಂದ ಈಗ ನಾನೇ ಒಬ್ಬರನ್ನ ಟ್ರಸ್ಟ್ ಮಾಡಿದ್ದಾರೆ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನ್ನೊಬ್ಬರು ಟ್ರಸ್ಟ್ ಮಾಡಿದ್ದಾರೆ ಇನ್ ರಿಲೇಷನ್ಶಿಪ್, ನನ್ನೊಬ್ಬರು ಟ್ರಸ್ಟ್ ಮಾಡಿದ್ದಾರೆ. ಈಗ ನನ್ನ ಲೈಫಲ್ಲಿ ಯಾರೊಬ್ಬರು 3ನೇ ವ್ಯಕ್ತಿ ಬಂತು. ಸೊ ನಾನಲ್ಲಿ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ನಾಟ್ ಸೆನ್ಸ್. ಆ್ಯಂಡ್ ಇದನ್ನು ಟ್ರಸ್ಟ್ ಅಂತ ಅನ್ನಲ್ಲ. ಈಗ ಒಬ್ಬರು ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಮನ್ನು ನಂಬಿ ಪ್ರೀತಿ ಮಾಡ್ತಿರ್ತಾರೆ, ಅಥವಾ ನಮ್ಮನ್ನು ನಂಬಿ ಎಲ್ಲೋ ಒಂದು ಕಡೆ ಅವ್ರ ಕೆಲಸನೋ ಅಥವಾ ಅವ್ರ ಸ್ಟಡೀಸೋ ಎಲ್ಲೋ ಅವ್ರು ಬ್ಯುಸಿ ಆಗಿರ್ತಾರೆ. ಸೊ ಅದನ್ನು ನಾವು ಅಡ್ವಾಂಟೇಜಾಗಿ ತೊಗೊಂಡು ಅವ್ರು ನಂಬಿದ್ದಾರೆ, ಏನು ಹೇಳಿದ್ರು ನಂಬ್ತಾರೆ ಅಂತ ಅಂದು ನಾವು ಅವ್ರಿಗೆ ಮೋಸ ಮಾಡೋದಿದೆಯಲ್ಲ, ಅದು ಇಟ್ಸ್ ಟ್ರೂಲಿ ಹಾರಿಬಲ್ ಥಿಂಗ್. ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ಆ ಥರ ಆಗಿದೆ. ನಾನು ಮಾಡಿರೋದಿದೆ ಆ್ಯಂಡ್ ನನಗೂ ಆಗಿರೋದಿದೆ. ಅದೇನೋ ಅಂತಾರಲ್ಲ, ಕರ್ಮ ಬಿಡಲ್ಲ ಅಂತ. ಸೊ ನಾನು ಮಾಡಿದ್ದೀನಿ, ನನಗೂ ಇದೆಲ್ಲ ಆಗಿದೆ, ಅನುಭವ ಆಗಿದೆ. ಸೊ ಮೇಯ್ನ್ಲಿ ಲೈಫಲ್ಲಿ ಬರೋದೇನು ಅಂತಂದರೆ, ನೀವು ಯಾರನ್ನ ಕಣ್ಮುಚ್ಚಿ ನಂಬ್ತೀರ ಅಲ್ವಾ, ನೀವು ಯಾರನ್ನ ಕಣ್ಮುಚ್ಚಿ ನಂಬಿ ಇವ್ರಿಗೆ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೋ, ಸೊ ಆ ವ್ಯಕ್ತಿಗಳೇ ಮೊದಲನೇ ಸ್ಥಾನದಲ್ಲಿರ್ತಾರೆ ಆ ಕೆಲವೊಂದು ಕೆಲಸನ ಮಾಡಿರೋದ್ರಲ್ಲಿ. ಇದನ್ನು ನೀವು ರಿಯಲೈಸ್ ಮಾಡಿಕೊಂಡು ಅಥವಾ ಯೋಚನೆ ಮಾಡಿ ನೋಡಿ. ಯಾರು ನೀವು ಬ್ರೇಕ್ ಮಾಡಲ್ಲ ಟ್ರಸ್ಟ್ನ, ಯಾರು ಇವ್ರಿಗೆ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರಲ್ಲ, ಸೊ ಅದೇ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಆ ತಪ್ಪನ್ನ ಮಾಡಿರ್ತಾನೆ.
ಇದು ಎಷ್ಟೋ ಜನದ ಜೀವನದಲ್ಲಾಗಿದೆ, ನನ್ನ ಜೀವನದಲ್ಲೂ ಆಗಿದೆ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿರೋದು. ರೀಸೆಂಟ್ಲಿ ಕೂಡ ನನ್ನ ಲೈಫಲ್ಲಿ ಸುಮಾರು ಇಶ್ಯೂಗಳಾಗಿದೆ. ಹೋಗ್ತಾ ಹೋಗ್ತಾ ನನ್ನ ಲೈಫಿನ ಘಟನೆಗಳು ಕೂಡ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ಜಸ್ಟ್ ಇದೊಂದು ಟಾಪಿಕ್, ನಂಬಿಕೆ ಅನ್ನೋ ಟಾಪಿಕ್ ಬಂದಾಗ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇವಾಗಲೂ ನಾನು ಆ ಕಡೆ ಈ ಕಡೆ ನೋಡ್ತಾ ಇರೋದನ್ನ ಪ್ಲೀಸ್ ಇಗ್ನೋರ್ ಮಾಡಿ. ಬಿಕಾಸ್ ನನಗೆ ಇನ್ನೂ ಮುಜುಗರ ಹಾಗೇ ಇದೆ. ಲೈಕ್ ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಈ ನಂಬಿಕೆಯಲ್ಲಿ ನಾನು ಪೂರ್ತಿಯಾಗಿ ಮುಳುಗಿ, ಇಲ್ಲ ಈ ವ್ಯಕ್ತಿ ಹೀಗೆಲ್ಲ ಮಾಡಲ್ಲ, ಹೀಗೆಲ್ಲ ಇರ್ತಾರೆ, ಹೀಗೆಲ್ಲ ಮಾಡ್ಬೋದಾ ಅಂತಲೂ ನಾನು ಯೋಚನೆ ಮಾಡಿ ಆಮೇಲೆ ನಾನು ರಿಯಲೈಸ್ ಮಾಡ್ಕೊಂಡಿರೋದು ಇದೆ, ನಾನು ಮಾಡಿರೋದು ಸರಿನಾ, ನಾನು ಮಾಡಿದ ತಪ್ಪ, ನಾನು ಇನ್ ರಿಲೇಷನ್ಶಿಪ್ಪಲ್ಲಿದ್ದಾಗ ಆ ಥರ ತಪ್ಪುಗಳು ನಾನು ಮಾಡ್ಬೋದಾಗಿತ್ತಾ ಅಂತ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಅದಾದ ನಂತರ ಇನ್ನು ಫ್ರೆಂಡ್ಸ್ ಅಂತ ಬಂದಾಗ ದುಡ್ಡು ಕಾಸಿನ ವಿಷಯಗಳಲ್ಲಿ ಅಥವಾ ಏನಾದರೂ ಅನದರ್ ಥಿಂಗ್ ಆಗಿರ್ಬೋದು, ಪರ್ಸನಲ್ ವಿಷಯಗಳು ಫ್ರೆಂಡ್ಸ್ ಅಂತ ಬಂದಾಗ ಅವರಲ್ಲೂ ಟ್ರಸ್ಟ್ ಬ್ರೇಕ್ ಆಗಿರೋದಿದೆ. ಇನ್ ರಿಲೇಷನ್ಸ್ಗಳಲ್ಲಿ ಅಂತ ಬಂದಾಗ ನೀವು ಪೂವರು, ನಾನು ಆ್ಯಕ್ಚುಲಾಗಿ ಹೇಳ್ತೀನಿ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದು. ನಾನೇನು ಯಾವುದು ಪೂರಲ್ಲ, ಏನೂ ಅಲ್ಲ, ಬ್ಯಾಕ್ಗ್ರೌಂಡಲ್ಲಿ ಏನು ಅಂದರೆ ಏನೂ ಇಲ್ಲ. ನಮ್ಮದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ನಿಮಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಎಲ್ಲ ಬಗ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಜಸ್ಟ್ ಇದು ಸ್ಟಾರ್ಟಪ್ ಆಗಿರೋದ್ರಿಂದ ನನ್ನ ಒಂದು ಜರ್ನಿ ಇವಾಗ ಯೂಟ್ಯೂಬ್ ಜರ್ನಿ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ನಿಧಾನಕ್ಕೆ ಎಲ್ಲ ಹೇಳ್ಕೊಳ್ಳೋ ಅಂತ ಎಲ್ಲ ಒಂದು ಚಾನ್ಸಸ್ಸು ಇದೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬಟ್ ಇವಾಗ ಬೇಸಿಕ್ಕಾಗಿ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ನಂಬಿಕೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ. ಅದು ಎಲ್ಲರಿಂದನೂ ಸಿಗಲ್ಲ, ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ನಿಮಗೆ ಗೊತ್ತಿಲ್ಲದೇ ಆ ನಂಬಿಕೆ ಸಿಕ್ಕಿದ್ರೆ ಓಕೆ, ಅದು ನಿಮಗೆ ಅಂದರೆ ನಿಮ್ಮ ಜೊತೆ ಯಾರೋ ಒಬ್ಬರು ವ್ಯಕ್ತಿ ಇರ್ತಾರೆ, ನೀವು ಅವ್ರು ನಂಬದೇ ಇದ್ರೂ ಅವ್ರು ನಿಮ್ಮ ಹತ್ರ ನಿಯತ್ತಾಗಿರ್ತಾರೆ ಅಂತಂದರೆ ಆ ಖುಷಿ ಆಗೋದೇ ಬೇರೆ ಗೊತ್ತಾದಾಗ, ಅವ್ರು ನಮ್ಮ ಹತ್ರ ನಿಯತ್ತಾಗಿದ್ದಾರೆ ಅಂತಂದಾಗ. ಬಟ್ ಆದರೆ ನಂಬಿಕೆ ಇದ್ದೂ ಕೂಡ ನಾವು ಯಾರನ್ನೋ ಒಬ್ಬರು ವ್ಯಕ್ತಿ ಮೇಲೆ ತುಂಬ ಅಂದರೆ ತುಂಬ ನಂಬಿಕೆ ಇಟ್ಟು ಅವರಿಂದ ಮೋಸ ಹೋದಾಗ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ಸೊ ನನ್ನ ಉದ್ದೇಶ ಅಥವಾ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದರೆ, ಟ್ರಸ್ಟ್ ಅನ್ನೋದು ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್. ಇದನ್ನು ಚೀಪ್ ಪೀಪಲ್ ಅಂತಂದರೆ ಇದನ್ನು ಯಾರು ಯೋಗ್ಯತೆ ಇಲ್ಲ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಯೋಗ್ಯತೆ ಇದ್ದವ್ರು ಮಾತ್ರನೇ ಅಫೋರ್ಡ್ ಮಾಡೋಕ್ಕಾಗೋದು. ಸೊ ನೀವು ಯಾರದೇ ಜೀವನದಲ್ಲಿದ್ರೂ ಬಿ ಎ ಟ್ರಸ್ಟಿ ಪೀಪಲ್. ನೀವು ಟ್ರಸ್ಟಿ ಪೀಪಲ್ ಆಗಿದ್ದರೆ ಮಾತ್ರನೇ ನಿಮಗೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ಜೀವನದಲ್ಲಿ ನಿಮಗೊಂದು ಬೆಲೆ ಅನ್ನೋದಿರುತ್ತೆ. ಆ್ಯಂಡ್ ನಿಮ್ಮ ಯಾವುದೇ ಬಾಂಡಿಂಗ್ಸ್ ಆಗಲಿ ಅದು ಸ್ಟ್ರಾಂಗ್ ಆಗಿರುತ್ತೆ. ಅದರ್ವೈಸ್ ಏನಾಗುತ್ತೆ ಅಂತಂದರೆ, ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದನೋ ಅಥವಾ ಯಾರೋ ಮೂರನೇ ವ್ಯಕ್ತಿಯಿಂದ ನಮ್ಮದೇ ಆದಂಥ ಒಂದು ಬ್ಯಾಡ್ ಮೈಂಡ್ ಸೆಟ್ಟಿಂದನೋ ಅದನ್ನು ನೀವು ಕಳ್ಕೊಂಬಿಡ್ತೀರ. ನಂಬಿಕೆ ನೋಡಿ ಗಾಯ್ಸ್, ನಂಬಿಕೆನ ಕಳ್ಕೊಳ್ಳೋದು ತುಂಬ ಈಸಿ. ಬಟ್ ಆದರೆ ಅದನ್ನು ಮತ್ತೆ ಗಳಿಸ್ಕೊಳಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದ್ಸಲಿ ಒಬ್ಬ ಪರ್ಸನ್ ಅಂತ ಟ್ರಸ್ಟ್ ಬೇಕಾದರೆ ಇಟ್ ನೆವರ್ ಕಮ್ಸ್ ಆ್ಯಂಡ್ ಇಟ್ ನೆವರ್ ವಿಲ್ ಬಿ ಹ್ಯಾಪನ್ಸ್ ಅಗೈನ್. ಅಂದರೆ ಆ ಬಾಂಡಿಂಗು ಮೊದಲಿನ ಥರ ಬಾಂಡಿಂಗು ಇಲ್ಲ. ಈಗ ರೀಸೆಂಟಾಗಿ ನನಗೊಂದು ಇನ್ಸಿಡೆಂಟ್ ಆಗಿದೆ, ತುಂಬ ನನಗೂ ಬೇಜಾರಾಗಿರೋ ಇನ್ಸಿಡೆಂಟು. ನಾನು ತುಂಬ ವರ್ಷದಿಂದ ಒಬ್ರ ಹತ್ರ ಇದ್ದೆ ಅಂದರೆ ನಾನು ಹೇಳ್ಕೊತೀನಿ ಇಲ್ಲ, ಒಬ್ರ ಹತ್ರ ಇದ್ದಾಗ ಏನಾಯಿತು, ಯಾಕೆ ನಾವಿಬ್ಬರು ಅಂದರೆ ಇಟ್ಸ್ ನಾಟ್ ಇನ್ ರಿಲೇಷನ್ಶಿಪ್, ಇಟ್ಸ್ ಅ ಕೈಂಡ್ ಆಫ್ ಬೇರೆ ಥರನೇ ಇದೆ. ಅಂದರೆ ಇಟ್ಸ್ ಲೈಕ್ ಸೆಂಟಿಮೆಂಟಲ್, ಲೈಕ್ ಬ್ರದರ್ಸ್ ವಿಷಯ ಅಂತ ಬಂದಾಗ ಕೆಲವೊಂದು ಆಗಿದೆ. ಸೊ ಆ ಇನ್ಸಿಡೆಂಟ್ನ ನಾನು ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡಾಕ್ತೀನಿ ನಿಮಗೆ, ಅದೇನಾಯಿತು ಏನಕ್ಕಾಯಿತು ಅಂತ. ಅದರಿಂದ ನಾನು ತುಂಬ ಆ ಫೀಲ್ನ ನಾನು ಮಾಡಿಕೊಂಡು, ಸೊ ಇವತ್ತು ನಾನು ವಿಡಿಯೋ ಮಾಡಲೇಬೇಕು ಅಂತ, ನಾನು ಆಚೆ ಇದ್ದವನು ನನಗೆ ವಿಡಿಯೋ ಮಾಡಲೇಬೇಕು ಅಂತ ಬಂದು ಸಾಯಂಕಾಲ ಈಗ ಒಂದು 7:30 ಟೈಮಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಾನು ಹೇಳಿರೋ ವಿಷಯಗಳು ನಿಮಗೆ ಅರ್ಥ ಆಗಿರ್ಬೋದು ಅಥವಾ ಪೂರ್ತಿ ನಾನು ಹೇಳದೇ ಇರ್ಬೋದು. ನಿಮ್ಗೇನೇ ಅನಿಸಿದ್ರು ಕೂಡ ನನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬರ್ ಅಂತೂ ಒಬ್ಬರು ಇಲ್ಲ, ಬಟ್ ನಿಮ್ಗೆ ಇಷ್ಟ ಆದರೆ ನೋಡಿರೋರು ಯಾರಾದರೂ ಮಾಡಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಆದಷ್ಟು ಕಂಟೆಂಟ್ನ ಕೊಡೋಕ್ಕೆ ಅಥವಾ ಯೂಸ್ಫುಲ್ ಕಂಟೆಂಟ್ನ ಕೊಡೋಕ್ಕೆ, ಲೈಫಲ್ಲಿ ನಡೀತಾ ಇರೋ ಅಂಥ ವಿಷಯಗಳ ಬಗ್ಗೆ, ಅಂದರೆ ಟ್ರಸ್ಟ್ ಆಗಿರ್ಬೋದು, ಫ್ಯಾಮಿಲಿ, ರಿಲೇಷನ್ಶಿಪ್, ಈ ಥರ ಒಂದು ಕಂಟೆಂಟ್ನ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅದರ ಮೇಲೆ ನನ್ನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ.
ಸೊ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಸ್ಟರ್ ಡೂಡ್. ಓಕೆ, ಬಾಯ್. ವಿಡಿಯೋ ಹೇಗೆ ಬಂದಿದೆ ಅಂತ ಲಾಸ್ಟ್ ಫೈನಲಲ್ಲಿ ನೋಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಜಾಸ್ತಿ ಇದೆ. ಸಾರಿ, ನನ್ನ ಕಡೆಯಿಂದ ಸಾರಿ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋ ಥರ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಐ ಹೋಪ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ನೋಟಿಸ್ ಮಾಡಿದೆ, ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಟೈಮಿಂದ ನಾನು ಕರೆಕ್ಟಾಗಿ ಮಾಡ್ತೀನಿ ವಿಡಿಯೋನ.